2,80,00,000 ಪರಮ ಪೂಜಾ ನೇತೃತ್ವದಲ್ಲಿ ನಾವು ಅಡಿಗಳು ಕೂಡ ಈಗಾಗಲೇ ಮಾಡಿದೆ. ಕೆಲವು ದಿನಗಳ ಹಿಂದುಗಳಲ್ಲಿ ಗುಳ ಗ್ರಾಮ ಬಂದಾಗ ಎಲ್ಲ ಗ್ರಾಮದ ಹಿರಿಯರು ಪರಮ ಪೂಜಾ ಅನುಷ್ಠಾನ ಸಮಯದಲ್ಲಿ ಏನೇ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡಬೇಕಾದ್ರೆ ಸಮಸ್ಯೆ ಆಗ್ತಾ ಇದೆ, ಮಳೆಗಾಲ ಸಮಯ ಬಂದಾಗ ಈ ಕಾರ್ಯಕ್ರಮ ಮಾಡಕ್ಕೆ ಆಗೋದಿಲ್ಲ ಅಂತ ಹೇಳಿ ಗ್ರಾಮದ ಎಲ್ಲ ಹಿರಿಯರು ಮತ್ತು ಪರಮಪೂಜೆಗಳು ನನಗೆ ಒಂದು ಮಾತು ಹೇಳಿದರು. ಆದರೆ ಇವತ್ತು ವಿಶೇಷವಾಗಿ ಮಠದ ಹತ್ರ 50 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಕೆಲಸ ಮಾಡಿ ಪೂಜೆ ನೇತೃತ್ವದಲ್ಲಿ ಈಗಾಗಲೇ ಪೂಜೆ ಕೂಡ ನಾವೆಲ್ಲರೂ ಕೂಡ ಮಾಡಿದ್ದೇನೆ. ದೇವರ 6 ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಕೊಡಿಸ್ತಕ್ಕಂಥ ಕೆಲಸ ಆಗ್ತವಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗ ಅನುಸೂಪರು ಅವ್ರ ಮಕ್ಕಳು ಹೇಳಿದ್ರು ಏನೇನು ರಸ್ತೆ ಹೋಗ್ತೀವಿ ಏನೇನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಗ್ರಾಮದ ಎಲ್ಲರೂ ಹಿರಿಯ ಬೇಡಿಕೆ ಅದು ಅರ್ಧನೇ ಆಗ್ತದೆ, ನೀವು ಕೂಡ ಕಂಪ್ಲೀಟ್ ಆಗ್ತದೆ ಅಂತ ಹೇಳಿ ನಮ್ಮ ಪಕ್ಷನ ಹಿರಿಯ ಮುಖಂಡರು ಎಲ್ಲರೂ ಕೂಡ ಪೂಜೆ ಮಾಡಿ ಹೇಳಿದರು. ನಾನು ಇಷ್ಟೇ ಹೇಳಿ ಬಯಸ್ತಾ ಇದ್ದೀನಿ, ಗುಳ ಗ್ರಾಮದಲ್ಲಿ ಏನೇ ಕಾಮಗಾರಿ ಹುಡುಗರು ಆಗಿದ್ದು ಉಳಿದವು ಅದು ಕಂಪ್ಲೀಟ್ ಆಗಿ ಇದೇ ಅವಧಿಯಲ್ಲಿ ಮತ್ತು ಇದೇ ಪ್ರಾಜೆಕ್ಟಲ್ಲಿ ನಾನು ಕಂಪ್ಲೀಟ್ ಆಗಿ ನೀವು ಮಾಡ್ಕೊಡ್ತೀನಿ ಅಂತಕ್ಕಂಥದ್ದು ಕೂಡ ನಿಮ್ಮ ಮುಖಾಂತರ ನಾನು ಹೇಳಿ ಬಯಸ್ತಾ ಇದ್ದೀನಿ. ಯಾಕಂದ್ರೆ ಗುಳ ಗ್ರಾಮ ಅಂದರೆ ನನ್ನ ಮತಕ್ಷೇತ್ರ ಕೊಳೆಯ ಗ್ರಾಮ, ಲಾಸ್ಟಿದೆ ಗ್ರಾಮ, ಆ ಕಡೆ ಕೊಂಸಳಿ ಲಾಸ್ಟು, ಈ ಕಡೆ ಗುಳ ಲಾಸ್ಟು. ಆದರೆ ನನ್ನ ಮತಕ್ಷೇತ್ರ ಬರ್ತಕ್ಕಂಥದ್ದು 4 ತಾಲೂಕುಗಳು ಒಳಗೊಂಡಂಥ ಮತಕ್ಷೇತ್ರ. ನಾನು ಇಲ್ಲಿ ಚಾಲಕ ಹುನ್ನಾವರ್ ಹೋಗ್ಬೇಕು, ಆ ಕಡೆ ಆಳಕ್ಕೆ ಹೋಗ್ಬೇಕು, ಆದರೆ ದೊಡ್ಡ ಮತಕ್ಷೇತ್ರ ನಮ್ಮದು. ಆದರೆ ಈ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ 2 ಸರ್ತಿ ಶಾಸಕ ಮಾಡಿಕೊಟ್ಟಿದ್ದೀವಿ. ನಾನು ಈ ಗ್ರಾಮಕ್ಕೆ ಎಷ್ಟೇ ಕೆಲಸ ಮಾಡೋದು ಕೂಡ ಕಡಿಮೆ. ಯಾಕಂದ್ರೆ ಗ್ರಾಮ ಬಂದ್ಬಿಟ್ಟು ಓಟ್ ಕಡಿಬಿಟ್ಟು ಹೆಚ್ಚಿಬಿಟ್ಟು ಯಾವತ್ತೂ ನೋಡ್ಲಿಕ್ಕೆ ಹೋಗೋದಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಮಾಡ್ತೀವಿ, ಇಲ್ಲಿ ಕುಂತಂತ ಜನರು ಯಾರಿಗೆ ಎದಕ್ಕೆ ಓಟ್ ಹಾಕ್ಬೇಕು ತೀರ್ಮಾನ ಮಾಡಿರ್ತಾರ. ನಾವು ಬೆಕ್ಕದೊಡ್ಡು ಅಂತ ಹೇಳಿದ್ರೆ ಅದು ಚೇಂಜ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಡಿಸೈಡ್ ಮಾಡ್ಕೊಂಡು ಕೂತಿರ್ತಾರೆ ಓಟ್ ನಾವು ಹಾಕ್ಬೇಕು ಅಂತೇಳಿ, ಅದು ಓಟ್ ಹಾಕಿ ಹಾಕ್ತಾರೆ. ನಾವೆಲ್ಲರ ಬಳಿ ಇಷ್ಟೇ ವಿನಂತಿ ಮಾಡ್ತಕ್ಕಂಥದ್ದು, ಇಲ್ಲ ಗುಳ ಗ್ರಾಮದಾಗ ಬಿಜೆಪಿ ಲೀಡರ್ಗಳ ಶಾಸಕರು ಜಾಸ್ತಿ ಕೆಲಸ ಮಾಡಲ್ಲ ಅಂತ ಕೆಲವು ಜನರು ಮಾತಾಡ್ತಕ್ಕಂಥದ್ದು. ಕೆಲವು ಜನ ನಾವು ಯಾವುದೇ ಅಂತಂದ್ರೆ ಕೆಲಸ ಮಾಡಲು ಕಾಂಗ್ರೆಸ್ ತಂದಿಟ್ಟಾರ, ಇದು MP ಬಜೆಟ್ ಅದ, ಅವ್ರ ನೇತೃತ್ವದಲ್ಲಿ ಕೆಲಸ ಹಿಡಿದು ಅಂತೇಳಿ ಹೋಗಿ ಕೆಲವು ಜನ ಮಾತಾಡ್ಬೋದು. ಆದ್ರೆ ಯಾವುದೇ ಕಾರಣದಿಂದ ನಾವು ರಾಜಕೀಯ ಕೈ ಮಾಡಿ ರಾಜೇಶ್ವರ ಹೋಗ್ತದೆ ಅನ್ನೋದು ಯಾರಿಗೆ ಅಂತ ಹೇಳಿ. ಆದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಯಾರಿದ್ದಾರೆ ಇಲ್ಲಿಂತ ಕಾರ್ಯಕರ್ತರು ಹಗಲು ರಾತ್ರಿ ದುಡಿದು ಪಕ್ಷಕ್ಕೆ ನನಗಂತಲ್ಲ ಭಾರತೀಯ ಜನತಾ ಪಾರ್ಟಿ ಓಟ್ ಹಾಕ್ತಕ್ಕಂಥ ಕೆಲಸ ಹಿಂದೆ ಮಾಡ್ಕೊಂಡು ಬಂದದ. ನಾವು ಯಾವತ್ತೂ ಕೂಡ ಈ ಜನರಿಗೆ ಒಳಗ್ರಾಮದ ಯಾರಿಗೆ ಬರ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಈ ಸರ್ತಿ ಕಾಂಗ್ರೆಸ್ ಲೀಡ್ ಆಗಿರ್ಬೋದು ಒಳಗ್ರಾಮದಲ್ಲಿ. ಇವತ್ತು ನಾವು ಎಷ್ಟು ಮಂದಿ ನಾನು ಲೀಡ್ ಮಾಡಾಗಿದ್ದೀರಿ, ಹೆಚ್ಚಿಗೆ ಓಟ್ ಹಾಕಿದ್ದೀರಿ, ಅಭಿವೃದ್ಧಿ ಕೆಲಸ ಮಾಡಿದ್ರೆ ಆಶೀರ್ವಾದ ಮಾಡಾಗಿದ್ದೀರಿ. ಚುನಾವಣೆ ನಡೀತಕ್ಕಂಥದ್ದು ಒಂದೇ ದಿನ. ಆ ಚುನಾವಣೆ ಒಂದಿನ ನಿಮ್ಮ ಕೈದಾಗ ಕೈದಾಗ ಯಾರಿಗೆ ಗೆಲ್ಲಿಸ್ಬೇಕಂತ ಭವಿಷ್ಯ ನಿರ್ಧಾರ ಮಾಡ್ತಕ್ಕಂಥ ನಿಮ್ಮ ಹತ್ರ ಇದೆ. ಆದ್ರೆ ಅದು ಮುಗಿದ ಮೇಲೆ 5 ವರ್ಷ ಏನೇನು ಮಾಡ್ಬೇಕನ್ನೋದು ನಮ್ಮ ಕೈಯಲ್ಲಿ. ಆದ್ರೆ ನೀವು ಯಾರಿಗೆ ಓಟ್ ಹಾಕ್ಬೇಕನ್ನೋದು ನೀವು ತೀರ್ಮಾನ ಮಾಡಬೇಕು, ಓಟ್ ಹಾಕ್ತಕ್ಕಂಥ ಕೆಲಸ ಆಗ್ಬೇಕು. ನಾನು ಇವತ್ತು ಬಹಳ ನಮ್ಗೆ ಇಷ್ಟೇ ಹೇಳಕ್ ಬಯಸ್ತಾ ಇದ್ದೀನಿ, ಪೂಜೆಗಳ ನೇತೃತ್ವದಲ್ಲಿ ನೀವು ಸ್ವಲ್ಪ ಏನು ಕೆಲಸ ಪೆಂಡಿಂಗ್ ಉಳಿತಾವಲ್ಲ ಆಗಿದ್ಮೇಲೆ ಅದು ಕೂಡ ಕಂಪ್ಯೂಟರ್ ಇದರಾಗೆ ಮಾಡ್ಕೊಡ್ತೀನಿ ಅಂತಕ್ಕಂಥ ಕೂಡ ನೀವು ಇನ್ನೊಂದ್ಸಲ ಹೇಳಕ್ ಬಯಸ್ತಾ ಇದ್ದೀನಿ. CC ರಸ್ತೆಗಳು, ಅನೇಕ CC ರಸ್ತೆಗಳು ರೋಡ್ ಬಹಳಷ್ಟು ಗಲೀಜಾಗಿರಲ್ಲ, ಕೆಟ್ಟು ಹೋಗಿರಲ್ಲ. ಗ್ರಾಮದಲ್ಲಿ ಕೂಡ ಇದೆ ಅನ್ನಿಸ್ಬೇಕು ಹೇಳಿದ್ರು ಹೆಚ್ಚಿನ ಬಜೆಟ್ ಒಳ ಗ್ರಾಮ ಕೊಟ್ಟು ಎಲ್ಲ ಗ್ರಾಮಗಳಲ್ಲಿ CC ರಸ್ತೆಗಳು ಮಾಡ್ಕೊಡ್ಬೇಕಂತ ಹೇಳಿದ್ರೆ ಏನೇನು ಸಾಧ್ಯ ಆಗ್ತದ ಮೇಲ್ ರಸ್ತೆಗಳಿಗೆ ಮಾಡ್ತಿದ್ದೀನಿ. ಹೆಚ್ಚಿನ ಮುಗಿದು ಇನ್ನು ಎಷ್ಟು ಬೇಕಂತಕ್ಕಂಥದ್ದು ಕಂಪ್ಲೀಟ್ ಮಾಡ್ತೀನಿ. ಅದು ಮುಗಿದ ತಕ್ಷಣ ಗ್ರಾಮಗಳಲ್ಲಿ ಯಾವ್ಯಾವ ರಸ್ತೆಗಳು ಹಾಳಾಗಿಲ್ಲ ಅದು ಕೂಡ ಕಂಪ್ಲೀಟ್ ಆಗಿ CC ರಸ್ತೆ ಮಾಡ್ಕೊಡ್ತಕ್ಕಂಥದ್ದು ಇದೇ ಅವಧಿಯಲ್ಲಿ ತರ್ತೀನಿ ಅಂತಕ್ಕಂಥದ್ದು ನಾವು ಹೇಳಕ್ ನಾನು ಬಯಸ್ತಾ ಇದ್ದೇನೆ. ಯಾರು ಕೂಡ ನಾವು ಯಾವುದೂ ವಿಚಾರ ಮಾಡೋಣ. ಇವತ್ತು ಮುಖಾಂತರ ನನಗೆ ಈ ಕ್ಷೇತ್ರದಲ್ಲಿ ಶಾಸಕ ಮಾಡಿ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಮ್ಮ ಚೆನ್ನಾಗಿ ಹಿರಿಯ ಮುಂಭಾಗದಲ್ಲಿ ಕೆಲವು ಹೆಸರು ಮಾಲಿಕೆ ಆದರೆ ಸಂತಂತ ಎಲ್ಲರೂ ನಾವು ಬೆಂಗಳೂರಿನ ನೇತೃತ್ವದಲ್ಲಿ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿದ್ರಿ. ನಾವು ಸೋದರರು ಕೂಡ ಮುಖಾಂತರ ಆಸೀನರಾಗಿದ್ದಾರೆ. ಇವತ್ತು ಬಳಗದ ಅತ್ಯಂತ ಕಾಳಜಿಯಿಂದ ಪ್ರೀತಿಯಿಂದ ಪರಪೂಜೆಗಳು ಏನು ಮಾತಾಡೋರು ಏನು ಪೂಜಾಚಾರ ಯಾವಾಗ ಕೂಡ ಇವತ್ತಿನ ತನಕ ಏನು ಕೇಳಿದ್ರು ಅವ್ರ ಅನುಷ್ಠಾನ ಕೂತಿದೆ ನಮ್ಗೆ ಗೊತ್ತಾಗಿರಲಿಲ್ಲ. ಮುಂದೆ ದಿನ 11 ಅರ್ಚನೆ ಫೋನ್ ಮಾಡಿದ್ರೆ ಗೊತ್ತಾಗಿ ಬಂದಿದೆ. ಅವ್ರ ತಕ್ಷಣ ನಾವು ಊರಾಗಿದ್ದು ಈಗ ಬದಲಾಗತಕ್ಕಂಥ ಪರಿಸ್ಥಿತಿ. ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಕಾರ್ಯಕ್ರಮ ಭಾಷೆ ಅನ್ನೋದು ಗೊತ್ತಿರಲಿಲ್ಲ. ಆದರೆ ಇವತ್ತು ಪರಪೂಜೆಗಳ ಪ್ರೀತಿ ವಿಶ್ವಾಸ ನಾವು ಒಬ್ಬರಮೇಲೆ ಈ ಗುಂಪುಗಳು ಎಲ್ಲರೂ ಕೂಡ ಪರಪೂಜೆಗಳ ಆಶೀರ್ವಾದ ಇದೆ ಅಂತಕ್ಕಂಥದ್ದು ಕೂಡ ವಿಶೇಷವಾಗಿ ಹೇಳಿ ಇವತ್ತು ಅನೇಕ ಬೇರೆ ಕಾರ್ಯಕ್ರಮಗಳಲ್ಲಿ ನಿನ್ನೆ ತರಬೇಕಾಗಿತ್ತು. ನಿನ್ನೆ ನಮ್ಮ ಕೇಂದ್ರ ಸಚಿವರ ಹಿರಿಯ ನಾಯಕರ ಪ್ರಹ್ಲಾದ್ ಜೋಶಿ ಸಾಹೇಬರು ಬಂದ ಕಾರಣ ನಾವು
ಕಾರ್ಯಕ್ರಮವನ್ನೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಒಳ ಗ್ರಾಮದಲ್ಲಿ ಏನೇ ಮೂಲಗಳನ್ನು ಕಾಮಗಾರಿಗಳನ್ನು ಮುಂದಿನ ಕೈಗೆತ್ತಿಕೊಂಡು ಕಂಪ್ಯೂಟರ್ ಪೂರ್ತಿ ಮಾಡ್ತಕ್ಕಂಥ ಕೂಡ ಇನ್ನೊಂದು ಸರ್ತಿ ತಮ್ಮೆಲ್ಲರೂ ಹೇಳಿ ಈ ಕಾರ್ಯಕ್ರಮ ಕೂಡ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲಿರುವಂತಹ ಪೂಜೆ